ಇನ್ನು ಹಾಸನದಲ್ಲಿ PDO ಪರೀಕ್ಷೆ ನಡೀತಾ ಇತ್ತು. PDO ಹುದ್ದೆಗೆ ಪರೀಕ್ಷೆ ನಡೀತಾ ಇತ್ತು. ಕೆಲವರು ಏನು ಮಾಡಿದ್ದಾರೆ, ತುಂಬು ತೋಳು ಬಟ್ಟೆಯನ್ನು ಧರಿಸಿದ್ರು ಪರೀಕ್ಷಾರ್ಥಿಗಳು. ಅಂದರೆ ಫುಲ್ ಸ್ಲೀವ್ ಬಟ್ಟೆ ಹಾಕ್ಕೊಂಡು ಬಂದಿದ್ದರು. ಆದರೆ ಅರ್ಧ ತೋಳಿನ ಬಟ್ಟೆ ಹಾಕ್ಕೊಂಡು ಬರಬೇಕು ಅಂತ ರೂಲ್ಸ್ ಇತ್ತಂತೆ. ಹಾಗಾಗಿ ಅರ್ಧ ತೋಳಿನವರೆಗೆ ಬಟ್ಟೆಯನ್ನು ಕತ್ತರಿಸಿದ್ದಾರೆ ಅಧಿಕಾರಿಗಳು. ಹಾಗೆ ಅರ್ಧ ತೋಳಿನವರೆಗೆ ಬಟ್ಟೆ ಕತ್ತರಿಸಿ ಆಮೇಲೆ ಪರೀಕ್ಷಾ ಕೇಂದ್ರಕ್ಕೆ ಅವರಿಗೆ ಪ್ರವೇಶ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳು ಮತ್ತು ಪರೀಕ್ಷಾರ್ಥಿಗಳ ನಡುವೆ ವಾಗ್ವಾದ ನಡೆದಿದೆ. ಹಾಸನದ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಘಟನೆ. ಅಂದರೆ ಏನಂದರೆ, ಫುಲ್ ಸ್ಲೀವ್ ಶರ್ಟ್ ಹಾಕೊಂಬಂದ್ಬಿಡೋದು, ಅದನ್ನು ಫೋಲ್ಡ್ ಮಾಡೋದು, ಅದರೊಳಗಡೆ ಚೀಟಿ ಇಟ್ಕೊಂಡಿರೋದು, ಇವೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಬಟ್ಟೆಯನ್ನು ಕತ್ತರಿಸಿದ್ದಾರೆ. ಬಟ್ ಏನೇ ಆದರೂ ಅವ್ರು ಅನ್ಯಾಯವಾಗಿ ಒಂದು ಬಟ್ಟೆ ಹೋಯ್ತವ್ರು ನೋಡಿ, ಕತ್ತರಿ ಹಿಡ್ಕೊಂಡು ಫುಲ್ ಸ್ಲೀವ್ ಹಾಕಿರೋದೆಲ್ಲ ಕಟ್ ಮಾಡಿ ಆಮೇಲೆ ಅವರಿಗೆ ಎಕ್ಸಾಮ್ಗೆ ಅಲೋ ಮಾಡಿದ್ದಾರೆ. ಅದರಲ್ಲೂ ಹೆಣ್ಮಕ್ಳು. ಬಟ್ ಮೊದಲೇ ಇವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಲಿಲ್ವಾ ಅಂತ, ಹಾಫ್ ಸ್ಲೀವ್ ಹಾಕ್ಕೊಂಡು ಬರಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರಲಿಲ್ವಾ? ಆಮೇಲೆ ಪಾಪ ಅವ್ರು ಎಕ್ಸಾಮಿಗೆ ಬಂದುಬಿಟ್ಟಿರ್ತಾರೆ, ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಇರಲ್ಲ, ಬಟ್ಟೆ ತಂದಿರಲ್ಲ, ಇನ್ನೇನು ಮಾಡ್ತಾರೆ? ಹಾಗಂತ ಎಕ್ಸಾಮ್ ಬರೀದೇ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಹೀಗೆ ಮಾಡಿದೆ. ಇದೆಲ್ಲ ಕಟ್ ಮಾಡ್ಸಾಯ್ತಲ್ಲ, ಅವ್ರದ್ದು ಮಾಡಿಸಿ, ಅವರು ಒಳಗೆ ಹೋಗಂಗಿಲ್ಲ.